ಕೇರಳದ ಎಸ್ಐಟಿ ಟೀಮ್ ಕಾರ್ಯಾಚರಣೆಯನ್ನು ಮುಂದುವರಿಸ್ತಾ ಇದೆ. ಆರೋಪಿ ಉನ್ನಿಕೃಷ್ಣನ್ ಬೆಂಗಳೂರಿನ ಮನೆ ಮೇಲೂ ಕೂಡ ದಾಳಿ ಆಗಿದೆ ಅನ್ನೋದರ ಮಾಹಿತಿ ಇದು. ಶ್ರೀರಾಮ್ಪುರದಲ್ಲಿ ಉನ್ನಿಕೃಷ್ಣನ್ ಮನೆ ಮಾಡಿದ್ದ. ಸೊ ಅಲ್ಲೂ ಕೂಡ ಶೋಧ ಕಾರ್ಯವನ್ನು ನಡೆಸಿದ್ದಾರೆ. ಬೆಂಗಳೂರು ಮನೆಯಲ್ಲಿ ಚಿನ್ನದ ನಾಣ್ಯ ಪತ್ತೆ ಆಗಿದೆ. 2 ಲಕ್ಷ ರೂಪಾಯಿ ನಗದು ಕೂಡ ಪತ್ತೆ ಆಗಿತ್ತು ಅನ್ನೋದು ತಿಳಿದು ಬರ್ತಾ ಇದೆ. ಹಾರ್ಡ್ ಕ್ಯಾಶ್ 2 ಲಕ್ಷ ಮತ್ತು ಚಿನ್ನದ ನಾಣ್ಯ ಅದು ಎಷ್ಟು ಗ್ರಾಮ್ ತೂಗ್ತಾ ಇತ್ತು ಅನ್ನೋದು ಇನ್ನಷ್ಟೇ ಮಾಹಿತಿ ನಮಗೆ ಸಿಗಬೇಕಾಗಿದೆ. ಒಟ್ಟಿನಲ್ಲಿ ಈತ ಹೇಗೆ ದೇವಸ್ಥಾನದ ಅಥವಾ ಸಾರ್ವಜನಿಕರ ಸಂಪತ್ತನ್ನು ಲೂಟಿ ಹೊಡೆದಿದ್ದ ಅನ್ನೋದಕ್ಕೆ ನಮಗೆ ಟಿಪ್ ಆಫ್ ದ ಐಸ್ಬರ್ಗ ಇದು. ಇನ್ನೂ ಡೀಪ್ ಆಗಿರಬಹುದಾ ಈತನ ನೆಕ್ಸಸ್ ಅನ್ನೋ ಪ್ರಶ್ನೆಗೆ ಮತ್ತೆ ಮತ್ತೆ ಅನುಮಾನಗಳು ಮೂಡ್ತಾ ಇದೆ. ಬಿಕಾಸ್ ಆಗಾಗ ಬಂದು ಹೋಗ್ತಿದ್ದ ಈತನೇ ಹೇಳಿಕೆ ಕೊಟ್ಟಿರೋ ಪ್ರಕಾರ ಶ್ರೀರಾಮ್ಪುರದ ಮನೆಗೆ. ಸೊ ಆಗಾಗ ಬಂದು ಹೋಗೋ ಮನೇಲಿ 2 ಲಕ್ಷ ರೂಪಾಯಿ ಪತ್ತೆ ಆಗುತ್ತೆ, ಚಿನ್ನದ ನಾಣ್ಯಗಳು ಪತ್ತೆ ಆಗುತ್ತೆ ಅಂದರೆ ಈತನ ಪರ್ಮನೆಂಟ್ ನಿವಾಸದಲ್ಲಿ ಎಷ್ಟು ಪತ್ತೆ ಆಗಿರ್ಬೋದು ಅನ್ನೋದು ಕುತೂಹಲ. ಡೀಟೇಲ್ಸ್ ಕೊಡ್ತಾರೆ ಮಸೂದ್. ಚಿನ್ನದ ನಾಣ್ಯಗಳು ಪತ್ತೆ ಆಯಿತು ಅಂತ ಕೇಳ್ಪಡ್ತಾ ಇದ್ವಿ ನಾವು. ಎಷ್ಟು ಗ್ರಾಮ್ ಅಷ್ಟು ಚಿನ್ನ ಹಾಗಾದರೆ ಪತ್ತೆ ಆಗಿದೆ ಈ ಮನೆಯಲ್ಲಿ? ಈ ಮನೆಯಲ್ಲಿ ವಾಸ್ತವ್ಯವನ್ನು ಆತ ಎಷ್ಟು ಸಮಯದಿಂದ ಹೂಡಿದ್ದ? ಯಾರು ಈತನ ಅನುಪಸ್ಥಿತಿಯಲ್ಲಿ ಆ ಮನೆಯನ್ನು ನೋಡ್ಕೊಳ್ತಾ ಇದ್ದಿದ್ದು? ಅದ್ರ ಬಗ್ಗೆ ಏನು ಮಾಹಿತಿ ಇದೆ? ಮಮತಾ, ಶಬರಿಮಲೆ ಏನು ದ್ವಾರಪಾಲಕ ಮೂರ್ತಿಗಳಿಂದ ಚಿನ್ನ ಲೇಪನ ಆಗಿರುವಂಥದ್ದು, ಚಿನ್ನ ಕಳವು ಪ್ರಕರಣ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ SIT ಕೇರಳ SIT ಅವರು ಇವತ್ತು ಕೂಡ ರೈಡ್ ಮುಂದುವರಿಸಿದ್ದಾರೆ. ಪೋಟಿ ಉನ್ನಿಕೃಷ್ಣನ್ ಪ್ರಮುಖ ಆರೋಪಿಯಾಗಿರುವಂತಹ ಪೋಟಿ ಉನ್ನಿಕೃಷ್ಣನ್ ಕೇರಳ ಮೂಲ, ಅದರ ಬೆಂಗಳೂರಿನಲ್ಲಿ ಹಲವು ವರ್ಷಗಳಿಂದ ಇರುವಂತಹ ಆರೋಪಿ. ಶ್ರೀರಾಮ್ಪುರದಲ್ಲಿ ಆತನ ನಿವಾಸ ಇದೆ. ಆತನ ನಿವಾಸದ ಮೇಲೆ ಈಗ SIT ಕೇರಳ ಪೊಲೀಸರು ರೈಡ್ ಮಾಡಿರುವಂಥದ್ದು ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ. ಕೊಠಾರಿ ಮ್ಯಾನ್ಷನ್ ಅಂತ 7th ಮೇನಲ್ಲಿದೆ. ಪೊಲೀಸರು ಒಳಗಡೆ ರೈಡ್ ಮಾಡ್ತಿದ್ದಾರೆ. 4ನೇ ಫ್ಲೋರಲ್ಲಿ ಪೋಟಿ ಉನ್ನಿಕೃಷ್ಣನ್ ಮನೆ ಇರುವಂಥದ್ದು. ಇಲ್ಲಿ ಆತನ ಮಗ ಕೂಡ ಇದ್ದಾನೆ ಅಂತ ಮಾಹಿತಿ ಬಂದಿದೆ. ಒಂದಷ್ಟು ಕ್ಯಾಶು, ಚಿನ್ನದ ನಾಣ್ಯಗಳು ಕೂಡ ಪತ್ತೆಯಾಗಿದ್ದಾವೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ. ಕಳೆದ ಒಂದು 1 ಅವರಿಂದ ಇಲ್ಲಿ ಕೇರಳ ಪೊಲೀಸರು ರೇಡ್ ಮಾಡ್ತಾ ಇದ್ದಾರೆ. ಇಲ್ಲಿ ಪಕ್ಕನೇ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಇದೆ. ಅಯ್ಯಪ್ಪ ಸ್ವಾಮಿ ಟೆಂಪಲ್ ಅಲ್ಲೂ ಕೂಡ ಪೋಟಿ ಉನ್ನಿಕೃಷ್ಣನ್ ಪೂಜಾರಿ ಆಗಿದ್ದ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯ ಆಗ್ತಿದ್ದಾವೆ. ಸದ್ಯಕ್ಕೆ ಪೊಲೀಸರು ತಮ್ಮ ತಪಾಸಣೆಯನ್ನ ಮುಂದುವರಿಸಿದ್ದಾರೆ. ಈ ರೇಡ್ ಒಂದು ರೀತಿಯಲ್ಲಿ ಈ ಒಂದು ಪ್ರಕರಣಕ್ಕೆ ಒಂದು ಮಹತ್ವದ ತಿರುವು ಕೊಡುತ್ತೆ ಅಂತ ಕೂಡ ಹೇಳಲಾಗ್ತಿದೆ. ಈಗಾಗಲೇ ಚೆನ್ನೈ ಮತ್ತೆ ಹೈದರಾಬಾದ್ಗೂ ಕೂಡ ಆರೋಪಿಯನ್ನು ಕರ್ಕೊಂಡು ಹೋಗ್ತಾರೆ ಅನ್ನುವಂಥ ಮಾಹಿತಿ ಇದೆ. ಸದ್ಯಕ್ಕೆ ನಿನ್ನೆ ಬಳ್ಳಾರಿಗೆ ಹೋಗಿದ್ರು. ಇವತ್ತು ಬೆಂಗಳೂರಿನ ಪೋಟಿ ಉನ್ನಿಕೃಷ್ಣನ್ ಮನೆ ಮೇಲೆ ರೈಡ್ ನಡೀತಾ ಇದೆ. ಒಂದಷ್ಟು ಕ್ಯಾಶು, ಒಂದಷ್ಟು ದಾಖಲಾತಿಗಳು, ಒಂದಷ್ಟು ಚಿನ್ನದ ನಾಣ್ಯಗಳು ಕೂಡ ವಶಪಡಿಸಿಕೊಂಡಿದ್ದಾರೆ. ಇನ್ನೂ ಕೂಡ ರೈಡ್ ನಡೀತಾ ಇದೆ. ದಾಖಲಾತಿಗಳ ಪರಿಶೀಲನೆ ನಡೀತಾ ಇದೆ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯ ಆಗ್ತಿದ್ದಾವೆ. ಈಗಾಗಲೇ ಮಾಜಿ ಆಡಳಿತಾಧಿಕಾರಿ ಬಾಬು ಮುರಾರಿ ಅನ್ನೋನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಆತನ ಜೊತೆ ಸೇರಿ ಪೋಟಿ ಉನ್ನಿಕೃಷ್ಣನ್ ಈ ಚಿನ್ನವನ್ನು ಮಾರಾಟ ಮಾಡಿದ್ದಾನೆ ಅನ್ನುವಂಥ ಮಾಹಿತಿ. ಅದಕ್ಕೆ ಈ ಪ್ರಕರಣ ಬಹಳ ಮಹತ್ವ ಪಡ್ಕೊಂಡಿರೋದು. ಕೇರಳಾದ್ಯಂತ ಒಂದು ರೀತಿಯಲ್ಲಿ ದೊಡ್ಡ ಸಂಚಲನ ಕೂಡ ಸೃಷ್ಟಿ ಮಾಡಿರುವಂಥ ಪ್ರಕರಣ. ಸದ್ಯಕ್ಕೆ ಬೆಂಗಳೂರಿನ ಶ್ರೀರಾಮ್ಪುರದಲ್ಲಿರುವಂತಹ ಪೋಟಿ ಉನ್ನಿಕೃಷ್ಣನ್ ಮನೆ ಮೇಲೆ ಪೊಲೀಸ್ ರೇಡ್ ನಡೀತಾ ಇದೆ. ಇನ್ನೂ ಕೂಡ ಹತ್ತತ್ರ 1 ಗಂಟೆಗಳ ಕಾಲ ಈ ಒಂದು ರೇಡ್ ಮುಂದುವರಿಯುವ ಸಾಧ್ಯತೆ ಇದೆ. ಎಷ್ಟೆಲ್ಲ ದಾಖಲಾತಿಗಳು ಸಿಗುತ್ತೋ ಅಷ್ಟನ್ನು ಕೂಡ ತೆಗೆದುಕೊಳ್ತಾರೆ ಪೊಲೀಸರು. ಯಾಕೆಂದರೆ ಅಕ್ಟೋಬರ್ 30ರವರೆಗೆ ಅಷ್ಟೇ ಅಲ್ಲಿನ GFC ನ್ಯಾಯಾಲಯ ಪೋಟಿ ಉನ್ನಿಕೃಷ್ಣನ್ನ SIT ಕಸ್ಟಡಿಗೆ ಕೊಟ್ಟಿರುವಂಥದ್ದು. ಹಾಗಾಗಿ ಅಕ್ಟೋಬರ್ 30ರವರೆಗೆ ಎಷ್ಟೆಲ್ಲ ಆಗುತ್ತೆ ಅಷ್ಟೆಲ್ಲ ದಾಖಲಾತಿ ಸಾಕ್ಷ್ಯಗಳ ಸಂಗ್ರಹ ಮಾಡೋದಕ್ಕೆ SIT ಪೊಲೀಸರು ಮುಂದಾಗಿದ್ದಾರೆ. ಮಸೂದ್, ಬೆಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ಯಾರ್ಯಾರ ಜೊತೆ ಸಂಪರ್ಕ ಮಾಡ್ತಾ ಇದ್ದ ಅನ್ನೋದು ಕೂಡ ದಾಖಲೆ ಸಂಗ್ರಹ, ಸಾಕ್ಷಿ ಸಂಗ್ರಹದಲ್ಲಿ ತುಂಬಾ ಇಂಪಾರ್ಟೆಂಟ್ ಪಾತ್ರವನ್ನು ವಹಿಸುತ್ತೆ. ಈತನ ನೆಕ್ಸಸ್ ಬಗ್ಗೆ ತಿಳ್ಕೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನು ಭೇದಿಸೋ ನಿಟ್ಟಿನಲ್ಲಿ SIT ಟೀಮ್ ಏನು ಹೆಜ್ಜೆ ಇಟ್ಟಿದೆ ಹಾಗಾದ್ರೆ? ಮತ್ತು ಎಲ್ಲ ಆಯಾಮಗಳಲ್ಲೂ ಕೂಡ ಕೇರಳ SIT ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಈಗಾಗಲೇ ಒಂದಷ್ಟು ಕಡೆ ರೈಡ್ ಕೂಡ ಮಾಡಿದ್ದಾರೆ. ಒಂದಷ್ಟು ಕಡೆ ದಾಖಲಾತಿಗಳನ್ನು ಕೂಡ ಸಂಗ್ರಹ ಮಾಡ್ಕೊಂಡಿದ್ದಾರೆ. ಬಳ್ಳಾರಿಗೂ ಕೂಡ ಆ ಚಿನ್ನ ಮಾರಾಟ ಮಾಡೋದಕ್ಕೆ ಬಂದಿದ್ದ ಅನ್ನುವಂತಹ ಮಾಹಿತಿ ಇಟ್ಕೊಂಡು ನಿನ್ನೆ ಬಳ್ಳಾರಿಗೂ ಕೂಡ ರೈಡ್ ಮಾಡಿದ್ದಾರೆ. ನಿನ್ನೆ ಅಲ್ಲೂ ಕೂಡ SIT ಪೊಲೀಸರು ವಿಸಿಟ್ ಮಾಡಿದ್ದಾರೆ. ಇವತ್ತು ಆತನ ಮನೆ ತಪಾಸಣೆ ಮಾಡ್ತಿದ್ದಾರೆ. ಜೊತೆಗೆ ಚೆನ್ನೈ, ಹೈದರಾಬಾದು, ಬೆಂಗಳೂರು, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹೋಗಿ, ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಯಾರನ್ನೆಲ್ಲ ಸಂಪರ್ಕ ಮಾಡಿದ್ದಾನೆ, ಮಾರಾಟ ಮಾಡೋದಕ್ಕೆ ಎಲ್ಲೆಲ್ಲ ಪ್ರಯತ್ನ ಪಟ್ಟಿದ್ದಾನೆ, ಎಲ್ಲ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ಒಟ್ಟಾರೆಯಾಗಿ ಪೋಟಿ ಉನ್ನಿಕೃಷ್ಣನ್ ಎಲ್ಲೆಲ್ಲಿಗೆ ಹೋಗಿದ್ದ, ಆ ಚಿನ್ನ ತೆಗೆದುಕೊಂಡು ಎಲ್ಲ ಮಾಹಿತಿಯನ್ನು ಕೂಡ ಕಲೆ ಹಾಕ್ಕೊಂಡು ಪೊಲೀಸರು ಅವನ ಹಿಂದೆ ಬಿದ್ದಿರುವಂಥದ್ದು. ಈ ಒಂದು ಪ್ರಕರಣ ಬಹಳ ಮಹತ್ವ ಪಡೆದುಕೊಂಡಿರೋ ಹಿನ್ನೆಲೆಯಲ್ಲಿ ಇವತ್ತು ಇದು ಬೆಂಗಳೂರಿನ ಮನೆ ಮೇಲೆ ಏನು ರೈಡ್ ಮಾಡಿದ್ದಾರೆ ಇದು ಕೂಡ ಬಹಳ ಮಹತ್ವ, ಬಹಳ ಪೂರಕ ಆಗಿರುತ್ತೆ ಈ ಒಂದು ಪ್ರಕರಣದ ತನಿಖೆಗೆ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯ ಆಗ್ತಿದ್ದಾವೆ. ಒಟ್ಟಾರೆ ಆತನ ಚಲನವಲನ, ಚಿನ್ನ ಕದ್ದ ನಂತರ ಯಾರ್ಯಾರನ್ನ ಭೇಟಿ ಮಾಡಿದ, ಯಾವೆಲ್ಲ ಜಿಲ್ಲೆಗಳು, ಯಾವೆಲ್ಲ ರಾಜ್ಯಗಳಿಗೆ ಭೇಟಿ ಮಾಡಿದ್ದಾನೆ, ಯಾವ್ಯಾವ ವ್ಯಕ್ತಿಗಳನ್ನ ಸಂಪರ್ಕ ಮಾಡಿದ್ದಾನೆ, ಪ್ರಭಾವಿ ವ್ಯಕ್ತಿಗಳ ಸಂಪರ್ಕ ಇದೆ ಅನ್ನುವಂಥ ಮಾಹಿತಿಗಳು ಕೂಡ ತನಿಖೆಯಲ್ಲಿ ಬಂದಿದೆ. ಹಾಗಾಗಿ ಎಲ್ಲವನ್ನು ಕೂಡ ಮಾಹಿತಿ ಕಲೆ ಹಾಕ್ತಿದ್ದಾರೆ. ಯಾರನ್ನೆಲ್ಲ ಸಂಪರ್ಕ ಮಾಡಿದ್ದಾನೆ ಅವರ ವಿಚಾರಣೆಯನ್ನು ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಒಂದು ಕನ್ಕ್ಲೂಸಿವ್ ಮೂಡಿಗೆ ಬಂದು ಅಕ್ಟೋಬರ್ 30ರೊಳಗಡೆ ಒಂದು ಕನ್ಕ್ಲೂಷನ್ ರಿಪೋರ್ಟ್ ರೆಡಿ ಮಾಡಿ GFC ನ್ಯಾಯಾಲಯಕ್ಕೆ ಕೊಡ್ತಾರೆ. ಆ ನಂತರ ಮತ್ತೆ ಕಸ್ಟಡಿಗೆ ಕೇಳುವ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಸದ್ಯ ಶ್ರೀರಾಮ್ಪುರ ಮನೆ ಮೇಲೆ ರೇಡ್ ನಡೀತಿದೆ. ಇನ್ನೂ ಕೂಡ ದಾಖಲಾತಿಗಳ ಪರಿಶೀಲನೆ, ವಶಪಡಿಸಿಕೊಳ್ಳುವ ಪ್ರಕ್ರಿಯೆ ನಡೀತಾ ಇದೆ. ಇನ್ನು 1 ಗಂಟೆಗಳ ಕಾಲ ಈ ಒಂದು ಪ್ರಕ್ರಿಯೆ ನಡೆಯುವ ಸಾಧ್ಯತೆ ಇದೆ ಅಂತ.
ರೈಟ್, ಧನ್ಯವಾದ ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನೂ 1.5 ಗಂಟೆಗಳ ತನಕ ಇಲ್ಲಿ ರೇಡ್ ನಡೆಸಬೇಕು ಅನ್ನೋದು ಅಧಿಕಾರಿಗಳ ಯೋಚನೆ. ಬಟ್ ಸಾಕ್ಷಿ ಸಂಗ್ರಹ ಮಾಡಬೇಕಾದ್ರೆ ಇನ್ಯಾವುದೋ ಲಿಂಕ್ ಸಿಕ್ಕಿದ್ರೆ ಬೆಂಗಳೂರಿನಲ್ಲೇ ಇನ್ನೊಂದಷ್ಟು ರೇಡ್ಗಳು ಕೂಡ ಆಗಬಹುದು ಕೆಲವರ ಮನೆ ಮೇಲೆ. ಕೆಲವು ಪ್ರಭಾವಿ ವ್ಯಕ್ತಿಗಳ ಜೊತೆಗೆ ಈತ ಅಸೋಸಿಯೇಟ್ ಆಗಿದ್ದ, ಆತನ ಲಿಂಕ್ ಇತ್ತು ಅಂತ ಕೂಡ ಲಿಂಕ್ ಹೇಳ್ತಾ ಇದೆ.